ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವು ಮೊದಲ ಬಾರಿಗೆ ನನ್ನ ಚಾನೆಲ್ಗೆ ಬಂದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಸೀರೀಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ಪ್ರತಿ ತಿಂಗಳು ಹುಟ್ಟಿದವ್ರದ್ದು ಅಂದರೆ ಝೋಡಿಯಾಕ್ ಸೈನ್ ಬೇಸಿಸ್ ಮೇಲೆ, ಅಂದರೆ ಮೇ ತಿಂಗಳು ಹುಟ್ಟಿದವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸ್ಟ್ರೆಂತ್, ಚಾಲೆಂಜಸ್ಸು, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂತ ನಾನು ಶೇರ್ ಮಾಡಿದ್ದೀನಿ. ಅದೇ ಸೀರೀಸಲ್ಲಿ ಈ ಸಲ ವಿಡಿಯೋದಲ್ಲಿ ನಾನು ಜೂನ್ ತಿಂಗಳಲ್ಲಿ ಹುಟ್ಟಿದವ್ರದ್ದು ಹೇಗಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸು, ಟ್ರೇಟ್ಸ್ ಹೇಗಿರುತ್ತೆ, ಅವರ ಇದು ಹೇಗಿರುತ್ತೆ, ಕ್ವಾಲಿಟೀಸ್ ಹೇಗಿರುತ್ತೆ, ಚಾಲೆಂಜಸ್ ಏನೇನು ಅವರು ಫೇಸ್ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇದು ಜನರಲ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಬಂದಿದ್ರೆ ಇದು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆಯಿತು ಈ ವಿಡಿಯೋನ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಹಾಗೆ ಇದನ್ನು ಕೊನೆ ತನಕ ನೋಡಿ ಇದು ವಿಡಿಯೋನ. ಸೊ ನಿಮಗೆ ಗೊತ್ತಿರೋ ಹಾಗೆ ಜೂನ್ ತಿಂಗಳಲ್ಲಿ ಎರಡು ಇದು ಬರುತ್ತೆ. ಒಂದು ಹಾಫ್ ಇದು ಬರುತ್ತೆ, ಜೆಮಿನಿ ಝೋಡಿಯಾಕ್ ಸೈನ್ ಬರುತ್ತೆ, ಇನ್ನೊಂದು ಕ್ಯಾನ್ಸರ್ ಬರುತ್ತೆ. ಸೊ ಶುರುಗೆ ಮೇ 21ರಿಂದನೇ ಜೆಮಿನಿ ಶುರು ಆಗುತ್ತೆ, ಜೆಮಿನಿ ಝೋಡಿಯಾಕ್ ಸೈನ್ ಶುರು ಆಗುತ್ತೆ. ಹಾಗೆಯೇ ಇಲ್ಲಿ ತನಕ ಜೂನ್ 20 ತನಕ ಜೆಮಿನಿನೇ ಇರುತ್ತೆ. ಸೊ ಮೇ 21 ಮೇ 28 ತನಕ, ಮೇ 21ರಿಂದ ಮೇ 28 7 ದಿನಗಳ ಕಾಲ ಇದು ಹಿಂದಿನ ಇದು ಇರುತ್ತಲ್ಲ ಟಾರಸ್ದು ಕಸ್ಪಲ್ಲಿರುತ್ತೆ. ಸೊ ಪ್ರೀವಿಯಸ್ ಸೈನ್ದು ಓವರ್ಲ್ಯಾಪ್ ಆಗುತ್ತೆ. ಆಮೇಲೆ ಮೇ 28ರಿಂದ ಫುಲ್ ಪವರ್ಗೆ ಬಂದಿರುತ್ತೆ, ಫುಲ್ ಪೀಕಲ್ಲಿ ಜೆಮಿನಿ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಜೂನ್ 20 ತನಕ ಜೆಮಿನಿನೇ ಇರುತ್ತೆ. ಆಮೇಲೆ ನೆಕ್ಸ್ಟು 7 ದಿನ ಅದು ಕಸ್ಪಲ್ಲಿರುತ್ತೆ, ಕ್ಯಾನ್ಸರ್ ಕಸ್ಪ್ ಇರುತ್ತೆ. ಸೊ ಫುಲ್ ಸ್ಟ್ರೆಂತಲ್ಲಿ ಜೂನ್ 20 ತನಕ ಇರುತ್ತೆ. ಹಾಗಾಗಿ ಜೆಮಿನಿ ಇದರಲ್ಲಿ ಇರುತ್ತೆ ಜೂನ್ 20. ಜೂನ್ 20ರಿಂದ 27 ಕ್ಯಾನ್ಸರ್ ಇರುತ್ತೆ. ಆಮೇಲೆ ಫುಲ್ ಕಂಟಿನ್ಯೂ ಆಗುತ್ತೆ ಕ್ಯಾನ್ಸರ್. ಸೊ ಹಾಗಾಗಿ ಈ ಪಾರ್ಟಲ್ಲಿ ಅಂದರೆ ಮೇ 21ರಿಂದ ಜೂನ್ 20 ಅದು ಜೆಮಿನಿ, ಮತ್ತು ಇನ್ನು 7 ದಿನವೂ ಜೆಮಿನಿ ಕಸ್ಪಲ್ಲಿರುತ್ತೆ 27 ತನಕ. 20ರಿಂದ 27 ತನಕ ಜೆಮಿನಿ ಮತ್ತು ಕ್ಯಾನ್ಸರ್ ಎರಡೂ ಇರುತ್ತೆ. ಸೊ ಹಾಗೆಯೇ 21ರಿಂದ 28 ತನಕ ಇದು ಇರುತ್ತೆ. ಅದು ಆಲ್ರೆಡಿ ನಾನು ಹೇಳಾಗಿದೆ. ಮೇ ತಿಂಗಳಲ್ಲಿ ಟಾರಸ್ ಮತ್ತು ಜೆಮಿನಿ ಕಸ್ಪ್ ಇರುತ್ತೆ. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸು ಮೇಜರ್ ಅಪ್ ಟು ಜೂನ್ 27 ಮೇಜರ್ ಇದು ಕ್ಯಾರೆಕ್ಟರಿಸ್ಟಿಕ್ಸು ಜೆಮಿನಿ ಇರುತ್ತೆ, ಅಂದರೆ ಜೆಮಿನಿ ಟ್ವಿನ್ಸ್ ಇರುತ್ತೆ, ಅಂದರೆ 2 ಸೈಡ್ ಇರುತ್ತೆ. ಅವತ್ತು 2 ಭಾಗಗಳಿಗೆ ಟ್ವಿನ್ಸ್ ಅಂದರೆ ಅವಳಿ ಜವಳಿಗಳು. ನಿಮಗೆ ಗೊತ್ತಿರೋ ಹಾಗೆ ನೇಚರ್ ಇದೆಯಲ್ಲ ಅದು ಅವಳಿ ಜವಳಿ ಆಗುತ್ತೆ. 2 ಆಪೋಸಿಟ್ ಡೈರೆಕ್ಷನಲ್ಲಿ, ಒಂದು ಆ ಕಡೆ ಎಳಿತಾ ಇದ್ರೆ ಇನ್ನೊಂದು ಈ ಕಡೆ, ಹಾಗೆ 2 ಡೈರೆಕ್ಷನಲ್ಲೂ ಅವ್ರದ್ದು ನಡೀತಾ ಇರುತ್ತೆ. ಅವ್ರದ್ದು ಸ್ವಭಾವ, ಅವ್ರದ್ದು ಯೋಚನೆಗಳು. ಸೊ ಅವ್ರು ತುಂಬಾ ಬ್ರಿಲಿಯಂಟ್ ಇರುತ್ತೆ ಅವ್ರ ಯೋಚನಾ ಲಹರಿ. ಆಮೇಲೆ ಬಟ್ ಆದ್ರೂ ಅವ್ರದ್ದು ಎರಡೆರಡು ನಡೀತಾ ಇರ್ತಾರೆ, ಡ್ಯುಯಲ್ಟಿ ಇರೋದ್ರಿಂದ ಅವ್ರು ಯಾವಾಗ್ಲೂ ಪರ್ಪೋಸ್ ಇರುತ್ತಲ್ಲ, ಪರ್ಪೋಸ್ ಕಂಟಿನ್ಯೂಟಿ ಇರಲ್ಲ. ಈ ಮೂಮೆಂಟಲ್ಲಿ ಇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಮೂಮೆಂಟಿಗೆ ಚೇಂಜ್ ಮಾಡ್ತಾರೆ, ಆ ಥರ ಕಂಟಿನ್ಯೂಟಿ ಇರಲ್ಲ ಇವ್ರದ್ದು. ಸೊ ಎಲ್ಲ ಝೋಡಿಯಾಕ್ ಸೈನ್ಸ್ ಎಲ್ಲ ಜನಗಳು ಕಂಪೇರ್ ಮಾಡಿದ್ರೆ ಈ ಜೆಮಿನಿನಲ್ಲಿ ಬರೋರು, ಈ ಜೆಮಿನಿ ಏನಿದೆ ಅಂದರೆ ಜೂನ್ 27 ತನಕ ಏನಿದೆ ಇಲ್ಲಿಂದ ಪೂರ್ತಿ, ಸೊ ಜೂನ್ ತಿಂಗಳಲ್ಲಿ ಅಂತಲೇ ಹೇಳ್ಬಿಡ್ಬೋದು. ಸೊ ಈ ತಿಂಗಳಲ್ಲಿ ಹುಟ್ಟಿದವ್ರದ್ದು ಸ್ವಲ್ಪ ಕಷ್ಟ ಇದೆ, ಕಾಂಪ್ಲಿಕೇಟೆಡ್ ಆಗಿದೆ. ಇವ್ರ ಸ್ವಭಾವ ನಾವು ತಿಳ್ಕೊಳ್ಳೋದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ. ಅವ್ರದ್ದು ಕೆಲವು ಸಲ ಹಾಟ್ ಆ್ಯಂಡ್ ಕೋಲ್ಡ್ ನೇಚರ್ ಅಂತಾರಲ್ಲ ಹಾಗೆ ಚೆನ್ನಾಗಿರುತ್ತೆ, ಪ್ರೆಸೆಂಟಾಗಿ ನಗ್ತಾ ಇರ್ತಾರೆ, ಆಮೇಲೆ ಬೇಜಾರು ಮಾಡ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ. ಒಂದು ಸೈಡ್ ಅವರು ಇಷ್ಟಪಡ್ತಾರೆ, ಇನ್ನೊಂದು ಸೈಡ್ ಅವ್ರಿಗೆ ಇಷ್ಟ ಆಗಲ್ಲ ಅಂತಲೂ ಇರುತ್ತೆ. ಹಾಗೆ ಎರಡೆರಡು ಇರುತ್ತೆ, ಡ್ಯೂಯಲ್ ನೇಚರ್ ಇರುತ್ತೆ ಅವ್ರಿಗೆ. ಯಾಕಂದರೆ ಜೆಮಿನಿ ನಿಮ್ಗೆ ಗೊತ್ತಿರೋಂಗೆ ಇದು ನೋಡಿದ್ರಲ್ಲ 2 ಇರುತ್ತೆ. ಟ್ವಿನ್ಸ್ ಜೆಮಿನಿ ಟ್ವಿನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇವರು ಮೆಂಟಲಿ ತುಂಬ ಕ್ವಿಕ್ ಆಗಿರ್ತಾರೆ. ಹಾಗೆ ಏನಾದ್ರೂ ಅವ್ರಿಗೆ ತುಂಬಾ ಬೇಗ ಅವ್ರಿಗೆ ಗೊತ್ತಾಗುತ್ತೆ. ಯಾರಾದರೂ ಅವ್ರನ್ನ ಏಮಾರಿಸ್ಬೇಕು ಅಂದರೆ, ಅಕಸ್ಮಾತ್ ಅವ್ರನ್ನ ಇದು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕಷ್ಟ. ಅವ್ರನ್ನ ಇದು ಮಾಡೋದು, ಮೋಸ ಮಾಡೋದು ಕಷ್ಟ. ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರಾದರೂ ಮೋಸ ಮಾಡ್ತಾರೆ ಅಂತ ದೂರದಿಂದನೇ ಕಂಡುಹಿಡ್ಕೊಂಡ್ಬಿಡ್ತಾರೆ. ಓಕೆ ಇವರೇನೋ ಸರಿ ಇಲ್ಲ, ಇವರು ನನಗೆ ಮೋಸ ಮಾಡ್ಬೋದು ಅಂತ ದೂರದಿಂದನೇ ಅವ್ರಿಗೆ ಅನಿಸ್ಬಿಡುತ್ತೆ. ಅವ್ರಿಗೆ ಎಕ್ಸಲೆಂಟ್ ಡಿಪ್ಲೊಮೆಸಿ ಇರುತ್ತೆ. ಆಮೇಲೆ ತುಂಬ ಒಳ್ಳೆ ಲಿಸನರ್ಸ್, ಅವರು ಚೆನ್ನಾಗಿ ಕೇಳ್ಕೊತಾರೆ. ಅವ್ರಿಗೆ ತುಂಬ ವಿಟ್ ಇರುತ್ತೆ, ತುಂಬ ಬ್ರಿಲಿಯಂಟ್ ಇರ್ತಾರೆ. ಹಾಗೆಯೇ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರಿಗೆ ಬೇರೆಯವ್ರಿಗೆ ಏನನ್ಸುತ್ತೆ, ಅವ್ರ ಮುಂದೆ ಮಾತಾಡ್ತಾ ಇದ್ರೆ ಅಯ್ಯೋ ನಾನು ಎಷ್ಟು ಡಲ್ಲು, ಇವರೆಷ್ಟು ಜಾಣರಿದ್ದಾರೆ, ತುಂಬಾ ಬ್ರಿಲಿಯಂಟ್ ಇದ್ದಾರೆ, ವೈಸ್ ಇದ್ದಾರೆ ಅಂತ ಅನಿಸುತ್ತೆ. ಹಾಗೆ ಸೊ
ಇನ್ನೊಂದು ಏನಂತ ಹೇಳಿದ್ರೆ ಡೌನ್ ಸೈಡ್ ಅಥವಾ ಚಾಲೆಂಜ್ ಏನಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೇನು ಬೇಕು ಲೈಫಿಂದ ಅಂತ. ಸೊ ಏನು ಅಚೀವ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅವ್ರು ತುಂಬ ಆ್ಯಂಬಿಷಿಯಸ್ ಇರ್ತಾರೆ, ತುಂಬ ಹೈಯೆಸ್ಟ್ ಸೋಷಿಯಲ್ ಪೊಸಿಷನ್ ಬೇಕು ಅನ್ನೋ ಅಷ್ಟು ಇರುತ್ತೆ. ಬಟ್ ಅವ್ರು ಏನಾಗುತ್ತೆ ಅದು ಆ ಮೊಮೆಂಟ್ಗೆ ಈಗ ಅಚೀವ್ ಮಾಡಿದ್ಮೇಲೆ ಅವ್ರಿಗೆ ಜಾಸ್ತಿ ಟೈಮ್ ಅಲ್ಲಿ ಇರೋಕ್ಕೆ ಇಷ್ಟನೇ ಆಗಲ್ಲ, ಬೇಗ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಸೊ ಇನ್ನೊಂದು ಗೋಲ್ ಏನು, ಇನ್ನೊಂದು ಏನು ಅಚೀವ್ಮೆಂಟ್ ಅಂತ ನೆಕ್ಸ್ಟಿಗೆ ಜಂಪ್ ಆಗ್ತಾರೆ. ಸೊ ಈ ಥರ ಅವರಿಗೆ ತುಂಬಾ ಇದು ಫಿಕಲ್ ಮೈಂಡ್ ಅಂತ ಹೇಳ್ಬೋದು. ಒಂದು ಕಡೆ ಒಂದು ಅಚೀವ್ಮೆಂಟ್ ಆದ ತಕ್ಷಣ ಅವ್ರಿಗೆ ಜಾಸ್ತಿ ಟೈಮ್ ಇದು ಇರಲ್ಲ, ಅಲ್ಲಿ ಕೂತ್ಕೋಬೇಕು ಅನ್ಸಲ್ಲ ಆ ಜಾಗದಲ್ಲಿ, ಆ ಇದನ್ನ ಪೊಸಿಷನಲ್ಲಿ. ನೆಕ್ಸ್ಟ್ ಇನ್ಯಾವ್ದಾರು ಹುಡುಕ್ತಾ ಇರ್ತಾರೆ, ಇನ್ನೊಂದು ಇದಕ್ಕೆ ಹೋಗ್ತಾರೆ. ತುಂಬ ಒಳ್ಳೆ ಮೂಡಲ್ಲಿದ್ದಾಗ ತುಂಬಾ ಇದು ಚೆನ್ನಾಗಿರುತ್ತೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಬಟ್ ಅವ್ರು ಮೂಡ್ ಆಫ್ ಆಗಿಬಿಟ್ಟಿತ್ತು ಅಂದರೆ ಕಷ್ಟ ಆಗುತ್ತೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಹಾಗಾಗಿ ಅವ್ರದ್ದು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಪ್ರಿಡಿಕ್ಟೇಬಲ್ ಇಲ್ಲ ಅವರು, ಅನ್ಪ್ರಿಡಿಕ್ಟೇಬಲ್, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗೆ ಅವರು ಇನ್ನೊಂದಿನ ತುಂಬ ಒಳ್ಳೆ ಕ್ವಾಲಿಟೀಸ್ ಏನಂತಂದರೆ ತುಂಬ ಟ್ರೂತ್ಫುಲ್, ಅವರು ಆನೆಸ್ಟಿ ಇರುತ್ತೆ, ಫೇತ್ಫುಲ್ ಅವರು. ಆಮೇಲೆ ಸೊ ಅವ್ರು ಕಾನ್ಸ್ಟೆಂಟ್, ಹೇಗೆ ನಾನು ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ಈ ಮೊಮೆಂಟಲ್ಲಿ ಅವ್ರು ಕಾನ್ಸ್ಟೆಂಟ್ ಇರ್ತಾರೆ. ಈ ಮೊಮೆಂಟಲ್ಲಿ ನಾನು ಇದು ಮಾಡಬೇಕು ಅಂದರೆ ಕಾನ್ಸ್ಟೆಂಟ್ ಇರ್ತಾರೆ, ಅವ್ರು ಚೇಂಜ್ ಮಾಡಲ್ಲ. ಸೊ ಮೊಮೆಂಟ್ ಟು ಮೊಮೆಂಟ್ ತೊಗೊಂಡ್ರೆ ಅವ್ರದ್ದು ಚೇಂಜಸ್ ಇರಲ್ಲ ಅಂತ ಹೇಳ್ಬೋದು. ಈ ಮೊಮೆಂಟಲ್ಲಿ ಇವರು ಮಾಡ್ತಿದ್ದಾರೆ ಇದು ಅಂದರೆ ತುಂಬಾ ಫೇತ್ಫುಲ್ಲಾಗಿ ಆನೆಸ್ಟಾಗಿ ಮಾಡ್ತಾರೆ. ನೆಕ್ಸ್ಟ್ ಮೊಮೆಂಟ್ ಚೇಂಜ್ ಆಗ್ಬೋದು, ಬಟ್ ಮೊಮೆಂಟ್ ಕಂಪೇರ್ ಮಾಡಿದ್ರೆ ಈ ಮೊಮೆಂಟ್ ವಿತ್ ರೆಸ್ಪೆಕ್ಟ್ ಟು ಮೊಮೆಂಟ್ ದೇ ಆರ್ ಕಾನ್ಸ್ಟೆಂಟ್. ಸೊ ಬಟ್ ಎವ್ರಿ ಮೊಮೆಂಟು ಅವ್ರದ್ದು ಸಪ್ರೇಟ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಸೊ ಯಾವಾಗಲೂ ಏನಾದ್ರು ಮಾಡ್ತಾನೆ ಇರ್ತಾರೆ, ತುಂಬಾ ಕ್ವಿಕ್, ರೆಸ್ಟ್ಲೆಸ್ ಅವರು, ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಯಾವಾಗಲೂ ಏನಾದ್ರು ಮಾಡ್ತಾನೆ ಇರ್ತಾರೆ. ಸೊ ಹಾಗೆಯೇ ಬೇರೆಯವ್ರದ್ದು ಆ ಕಡೆ ಈ ಕಡೆ ಜನಗಳದ್ದು ತುಂಬ ಚೆನ್ನಾಗಿ ಅವ್ರದ್ದು ವೀಕ್ ಪಾಯಿಂಟ್ಸ್ ಕಂಡುಹಿಡ್ಕೋತಾರೆ. ಸೊ ಅವ್ರಿಗೆ ಅರ್ಥ ಆಗುತ್ತೆ ಯಾರ್ಯಾರು ವೀಕ್ ಪಾಯಿಂಟ್ಸ್, ಯಾರ್ಯಾರು ಯಾವುದ್ರಲ್ಲಿ ವೀಕ್ ಇದ್ದಾರೆ ಅದೆಲ್ಲ ಅರ್ಥ ಆಗುತ್ತೆ. ಕೆಲವು ಸಲ ಅವ್ರು ಹೇಳ್ತಾರೆ, ಕೆಲವು ಸಲ ಬ್ಯಾಡ್ ಮೂಡಲ್ಲಿದ್ದರೆ ಅವ್ರು ಸಾರ್ಕ್ಯಾಸ್ಟಿಕ್ಕಾಗೂ ಮಾತಾಡ್ತಾರೆ, ಅವ್ರ ಬಗ್ಗೆ ಮಾಕರಿನೂ ಮಾಡ್ತಾರೆ, ಮಿಮಿಕ್ರಿನೂ ಮಾಡ್ತಾರೆ, ಅಂದರೆ ಅವ್ರನ್ನ ಟೀಸ್ ಕೂಡ ಮಾಡ್ತಾರೆ ವೀಕ್ ಪಾಯಿಂಟ್ಸ್ನ ಇಟ್ಕೊಂಡು. ಹಾಗೆ ಇವರು ಏನೇನಾಗ್ತಾರೆ, ಕ್ಲೆವರ್, ತುಂಬ ಜಾಣ ಆ್ಯಕ್ಟರ್ಸ್, ಲಾಯರ್ಸ್ ಆಗ್ಬೋದು, ಲೆಕ್ಚರರ್ಸ್ ಆಗ್ಬೋದು, ಹಾಗೆ ಪಬ್ಲಿಕ್ ಸ್ಪೀಕರ್ಸ್ ಕೂಡ ಆಗ್ಬೋದು. ಸೊ ಇವರೆಲ್ಲರೂ ಏನಂತ ಹೇಳಿದ್ರೆ ಅವ್ರಿಗೆ ಒಂಥರ ಡ್ರಾಮಾ ಇಷ್ಟ, ಚೇಂಜ್ ಆಗ್ತಾ ಇರೋ ಲೈಫಲ್ಲಿ ಚೇಂಜ್ ಆಗ್ತಿರುತ್ತೆ, ಅದಿಷ್ಟ ಆಗುತ್ತೆ. ಅದಕ್ಕೆ ತುಂಬಾ ಅವ್ರಿಗೆ ಆ್ಯಕ್ಟಿಂಗ್ ಇಷ್ಟ ಆಗ್ತಿರುತ್ತೆ. ಸೊ ಏಕೆಂದರೆ ಆ್ಯಕ್ಟಿಂಗ್ ರೋಲ್, ಆ್ಯಕ್ಟರ್ಸ್ ಆದರೆ ಏನು ಅವರು ಒಂದೊಂದು ಫಿಲ್ಮಲ್ಲಿ ಒಂದೊಂದು ರೋಲ್ ಮಾಡ್ಬೋದಲ್ಲ, ಹಾಗಾಗಿ ಜಾಸ್ತಿ ಅವರು ಅಟ್ರಾಕ್ಟ್ ಆಗ್ತಾರೆ ಆ್ಯಕ್ಟಿಂಗ್ ರೋಲ್ಸಿಗೆ. ಆಮೇಲೆ ಅವ್ರಿಗೆ ತುಂಬ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ. ಆಮೇಲೆ ಏನಾದರೂ ಅವರು ಅಂದ್ಕೊಂಡ್ರೆ ಮನಸ್ಸಲ್ಲಿ ಇದು ನಾನು ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಸ್ಟ್ರಾಂಗ್ ವಿಲ್ ಪವರ್ ಇರೋದ್ರಿಂದ ಮಾಡೇ ತೀರ್ತಾರೆ ಅವರು. ಸೊ ಅವ್ರಿಗೆ ಸಕ್ಸಸ್ ಸಿಕ್ಕುತ್ತೆ. ಯಾವುದೇ ಇದನ್ನು ಮಾಡಿದ್ರು ಅವರು ಎಲ್ಲ ಇದರಲ್ಲೂ ಮನಸ್ಸಿಟ್ಟು ಮಾಡಿದ್ರೆ ಅವ್ರಿಗೆ ಫುಲ್ 100% ಸಕ್ಸಸ್ ಸಿಕ್ಕುತ್ತೆ. ಏನು ಬೇಕಾದ್ರೂ ತೊಗೋಬೋದು, ಅವ್ರು ಏನು ಬೇಕಾದ್ರೂ ಚಾಲೆಂಜ್ ತೊಗೊಂಡು ಅವರು ಅಚೀವ್ ಮಾಡ್ಬೋದು, ಅಷ್ಟು ಒಳ್ಳೆ ಇದು ವಿಲ್ ಪವರ್ ಇರುತ್ತೆ ಅವ್ರಿಗೆ. ಸೊ ಮತ್ತು ಇನ್ನೊಂದು ಒಳ್ಳೆ ಇದು ಪಾಸಿಟಿವ್ ಕ್ವಾಲಿಟಿ ಅಂದರೆ ಅವರು ಮನಿ ರಿಲೇಟೆಡ್, ದುಡ್ಡಿನ ರಿಲೇಟೆಡ್, ಫೈನಾನ್ಸಸಲ್ಲಿ ತುಂಬ ಒಳ್ಳೆಯ ರೀತಿ ಅವರಿಗೆ ಗೊತ್ತಾಗುತ್ತೆ, ಸಕ್ಸೀಡ್ ಆಗ್ತಾರೆ ಅವರು. ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಯಾವುದಾದ್ರು ಕಂಪನಿ ಪ್ರಮೋಟ್ ಮಾಡೋದು ಇರ್ಬೋದು, ಆಮೇಲೆ ಏನಾದರೂ ಒಳ್ಳೆ ಹೊಸ ರೀತಿ ಇನ್ವೆಂಟ್ ಮಾಡೋದಾಗಲಿ, ಆಮೇಲೆ ಇನ್ವೆಸ್ಟ್ ಮಾಡೋದಾಗಲಿ, ಇದೆಲ್ಲನೂ ಅವ್ರಿಗೆ ಸೂಟಬಲ್ ಕೆರಿಯರ್ಸು. ವೆಲ್ತ್ ಇದೆಯಲ್ಲ, ಅದು ದುಡ್ಡಿನ ವಿಷಯ ಬಂದಾಗ, ಅದು ಬಿಸ್ನೆಸ್ ಬಂದಾಗ ಅವ್ಳಿಗೆ ಒಳ್ಳೆ ಬ್ರಿಲಿಯನ್ಸ್ ಇರುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿರೋ ತಲೆ ಇರುತ್ತೆ, ಅವ್ರಿಗೆ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಆ ಫೀಲ್ಡಲ್ಲಿ ತುಂಬಾ ಒಳ್ಳೆ ಸೂಟ್ ಆಗುತ್ತೆ ಅವ್ರಿಗೆ. ಸೊ ಹಾಗೆಯೇ ಅವ್ರಿಗೆ ಡಿಪ್ಲೊಮೆಸಿ, ಆಮೇಲೆ ಟ್ಯಾಕ್ಟ್ ಮತ್ತು ಫಿನೆಸ್ ಎಲ್ಲೆಲ್ಲಿ ಬೇಕೋ ಅಂಥ ಜಾಬ್ಸ್ ಕೂಡ ಅವ್ರಿಗೆ ಸೂಟ್ ಆಗುತ್ತೆ. ಹಾಗೆಯೇ ಇದು ಅಫೆಕ್ಷನ್ ಬಂದರೆ ಅವ್ರು ಸ್ವಲ್ಪ ಪಜಲ್ ಅಂತ ಹೇಳ್ಬೋದು, ಅರ್ಥ ಆಗಲ್ಲ ಅವ್ರದ್ದು. ಕೆಲವು ಸಲ ಪ್ಯಾಷನೇಟ್ ಆಗಿರ್ತಾರೆ, ಕೆಲವು ಸಲ ತುಂಬಾ ಇದು ಕೋಲ್ಡ್ ಆಗಿರ್ತಾರೆ ಒಂದು ಸೇಮ್ ಮೂಮೆಂಟಲ್ಲಿ. ಕೆಲವು ಸಲ ಡಿಪ್ಲೊಮ್ಯಾಟಿಕ್ ಆಗಿ ಡೀಲ್ ಮಾಡ್ತಾರೆ, ಕೆಲವು ಸಲ ಓಪನ್ ಆಗಿ ಇದು ಮಾಡ್ತಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರುತ್ತೆ, ಅವ್ರು ಏನು ಅಂತ ಗೊತ್ತಾಗಲ್ಲ ಜನಗಳಿಗೆ. ಸೊ ಅವರು ಜಾಸ್ತಿ ಇದು ತುಂಬ ಜನರಸ್ ಆಗಿರ್ತಾರೆ, ಬೇರೆ ಇಂಡಿವಿಜುವಲ್ಸ್ಗೆ, ಬೇರೆಯವ್ರಿಗೆ ಅವರು ದಾನ ಮಾಡೋದ್ರಲ್ಲಿ, ಬೇರೆಯವ್ರಿಗೆ ಸೋಷಿಯಲ್ ಸರ್ವಿಸ್ ಮಾಡೋದ್ರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವು ಸಲ ಅವರು ಇಂಪಲ್ಸಲ್ಲಿ ಹಾಗೆ ಅನಿಸ್ಬಿಡ್ತು ಅಂದ ತಕ್ಷಣ ದೊಡ್ಡದಾಗಿ ಅವರು ಇದು ಮಾಡ್ಬೋದು, ದಾನ ಮಾಡ್ಬೋದು, ಆ ಥರ ನೇಚರ್ ಇದೆ ಅವ್ರಿಗೆ. ಸೊ ಅಪಿಯರೆನ್ಸಲ್ಲಿ ಅವರು ತುಂಬಾ ಲಾಂಗ್ ಎತ್ತರಕ್ಕಿರ್ಬೋದು, ಚಿಕ್ಕ ತಲೆ ಇರ್ಬೋದು, ತುಂಬಾ ಶಾರ್ಪ್ ಕಣ್ಣಿರುತ್ತೆ ಅವ್ರಿಗೆ. ಸೊ ತುಂಬ ಬೋನಿಯಾಗಿರೋ ಸಣ್ಣಕ್ಕೆ ತೆಳ್ಳಗಿರುತ್ತೆ ಕಾಯಿ, ಸಣ್ಣಕ್ಕೆ ಉದ್ದಕ್ಕಿರ್ತಾರೆ. ಇದು ಜನರಲ್ ಆಗಿ ಹೇಳ್ತಿರೋದು, ಸ್ಪೆಸಿಫಿಕ್ ವೇರಿ ಆಗ್ಬೋದು.
ಸೊ ಇವರು ಮತ್ತೆ ಇನ್ನೊಂದು ಹೇಳಿದ್ರೆ ತುಂಬಾ ಜನರಲ್ ಆಗಿ ಹೇಳೋದಾದರೆ ತುಂಬ ಕ್ಲೆವರು, ಕೇಪಬಲ್, ವಿಟ್ಟಿ, ಮತ್ತು ಸಟಲ್ ಹ್ಯೂಮರ್ ಇದೆ, ಮತ್ತು ಹಳೆ ಕಾಲದ್ದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಸೊ ಹಾಗೆಯೇ ದೇ ಆರ್ ವೆರಿ ಇಂಟೆಲೆಕ್ಚುಯಲ್, ತುಂಬ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ಹಾಗೆಯೇ ಇದು ತುಂಬಾ ಇರಿಟೇಷನ್ನು ಇದು ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಆ ಥರ ಕಡೆ ಜಾಗದಲ್ಲಿ ಅವರು ತುಂಬ ಮೆಂಟಲಿ ಇರಿಟೇಟ್ ಆಗ್ತಾರೆ. ಸೊ ತುಂಬ ಸ್ಟ್ರೇನ್ ಆಗುತ್ತೆ ಅವ್ರಿಗೆ. ಕಂಟಿನ್ಯೂಸ್ಸು ಸ್ಟ್ರೇನ್ ಇದರಲ್ಲಿದ್ದರೆ, ಫ್ರಸ್ಟ್ರೇಷನ್ ಇರೋ ಇದರಲ್ಲಿದ್ದರೆ, ಅಟ್ಮಾಸ್ಫಿಯರ್ ಎನ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ. ತುಂಬ ಎಕ್ಸಾಷನ್ ಆಗುತ್ತೆ, ತುಂಬ ಸುಸ್ತಾಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ ಅದು. ಸೊ ತಲೆ ಕೆಟ್ಟು ಹೋದಂಗೆ ಆಗುತ್ತೆ, ಹುಚ್ಚಿಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಹಾಗೆಯೇ ಇವರು ತುಂಬಾ ಹೇಳಿದ್ನಲ್ಲ, ತುಂಬಾ ಕೈಂಡ್ ಹಾರ್ಟೆಡ್ ಇರ್ತಾರೆ, ಹೆಲ್ಪ್ ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ಇರುತ್ತೆ ಇವ್ರಿಗೆ. ಒಳ್ಳೆ ಹೋಸ್ಟ್ಗಳು, ಯಾರನ್ನಾರ ಅಂದರೆ ಪಾರ್ಟಿ ಮನೆಗೆ ಯಾರನ್ನಾರ ಗೆಸ್ಟ್ಗಳನ್ನ ಕರೆದ್ರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅದೆಲ್ಲ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಕೂಡ ಇದೆ ಇವ್ರಿಗೆ. ಎದುರುಗಡೆ ತುಂಬ ಚೆನ್ನಾಗಿ ಕ್ಲೋಸಾಗಿ ಫ್ರೆಂಡ್ಲಿಯಾಗಿರ್ತಾರೆ, ಚೆನ್ನಾಗೆಲ್ಲ ಕತಾಡ್ಕೊಂಡಿರ್ತಾರೆ. ಬಟ್ ಅವರು ಮರೆಯಾದ ತಕ್ಷಣ ಅವ್ರು ಹಂಗೂ ಮರೆತು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ. ಎದುರುಗಡೆ ಇದ್ದರೆ ಅಷ್ಟರ ಮಟ್ಟಿಗೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರೆ ಕನೆಕ್ಷನ್ ಇಲ್ಲ, ಔಟ್ ಆಫ್ ಕಾಂಟ್ಯಾಕ್ಟ್ ಇತ್ತು ಅಂದರೆ, ಔಟ್ ಆಫ್ ಸೈಟ್ ಇತ್ತು ಅಂದರೆ ಹಾಗೇ ಮರ್ತೋಗ್ಬಿಡುತ್ತೆ ಅವ್ರಿಗೆ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ. ಸೊ ಇವರು ಯಾರ್ಯಾರ ಜೊತೆಗೆ ಫ್ರೆಂಡ್ಲಿ ಆಗಿರ್ತಾರೆ, ಫ್ರೆಂಡ್ಶಿಪ್ ಝೋಡಿಯಾಕ್ ಸೈನ್ ತೊಗೊಳ್ಳೋದಾದರೆ ಇವರು ಸೆಪ್ಟೆಂಬರ್ 21ರಿಂದ ಅಕ್ಟೋಬರ್ 20-27, ಹಾಗೆ ಜಾನ್ವರಿ 21ರಿಂದ ಫೆಬ್ರವರಿ 18ರಿಂದ 27, ಅಥವಾ ನವೆಂಬರ್ 21ರಿಂದ ಡಿಸೆಂಬರ್ 20 ಇಲ್ಲ ಡಿಸೆಂಬರ್ 27. ಈ ಇದರಲ್ಲಿರೋ ತುಂಬ ಸ್ಟ್ರಾಂಗ್ ಫ್ರೆಂಡ್ ಕನೆಕ್ಷನ್ಸ್ ಇರುತ್ತೆ ಅವ್ರಿಗೆ. ಹಾಗೆ ಅವ್ರ ಹೆಲ್ತ್ ಹೇಗಿರುತ್ತೆ, ಸೊ ಅವ್ರಿಗೆ ನರ್ವಸ್ ಸಿಸ್ಟಮ್ದು ಸ್ವಲ್ಪ ಇದು ಇರುತ್ತೆ. ಯಾಕಂದರೆ ತುಂಬ ಸ್ಟ್ರೇನ್ ಮಾಡ್ಕೋತಾರಲ್ಲ ಅವರು, ತುಂಬ ಜಗ ಅಂತಿರ್ತಾರೆ, ತುಂಬ ಆ್ಯಕ್ಟಿವ್ ಆಗಿ ಇದು ಮಾಡ್ತಾರೆ. ಅದಕ್ಕೆ ನರ್ವಸ್ ಸಿಸ್ಟಮ್ದು ಮೆಂಟಲ್ ಇದ್ರದ್ದು ಇದು ಬರೋ ಚಾನ್ಸಸ್ ಇದೆ. ಹಾಗೆ ಡೈಜೆಸ್ಟಿವ್ ಆರ್ಗನ್ಸ್ ಏನಿದೆ ಅದ್ರ ಬಗ್ಗೆನೂ ಅವ್ರು ಕೇರ್ ತೊಗೋಬೇಕು. ಹಾಗೆ ಚೆಸ್ಟ್ ಟ್ರಬಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಅವರಿಗೆ ಏನೇನು ಕಲರ್ಸು ಒಳ್ಳೆಯದು, ಫೇವ್ರೆಟ್ ಕಲರ್ಸು, ಯಾರ್ಯಾರಿಗೆ ಏನೇನು ಫೇವರಬಲ್ ಕಲರ್ಸು, ಲಕ್ಕಿ ಕಲರ್ಸ್, ಸಿಲ್ವರು ಮತ್ತು ಗ್ಲಿಸನಿಂಗ್ ವೈಟ್, ಶೈನಿಂಗ್ ಇರುತ್ತಲ್ಲ ಆ ವೈಟ್ ಕಲರು, ಎಲ್ಲ ಶೈನಿಂಗ್ ಕಲರ್ಸು, ಎಲ್ಲ ಶೈನಿಂಗ್ ವಸ್ತುಗಳು, ಅದೆಲ್ಲ ಅವ್ರಿಗೆ ತುಂಬ ಒಳ್ಳೆಯ ಫೇವರಬಲ್ ಕಲರ್ಸು ಅವ್ರಿಗೆ. ಆಮೇಲೆ ಏನು ಫೇವರಬಲ್ ಸ್ಟೋನ್ಸ್, ಅವ್ರ ಬರ್ತ್ ಸ್ಟೋನ್ಸ್ ಈ ಪೀರಿಯಡ್ಗೆ, ಈಗ ಜೆಮಿನಿ ಪೀರಿಯಡ್ ಪ್ಲಸ್ ಜೂನ್ ತಿಂಗಳಿಗೂ ಕೂಡ ವೈಟ್ ಮತ್ತು ರೆಡ್ ಕಾರ್ನೇಲಿಯನ್ನು ಇರುತ್ತೆ, ಸಫೈರ್ಸ್, ಡೈಮಂಡ್, ಮತ್ತು ಎಲ್ಲ ಗ್ಲಿಟರಿಂಗ್ ಜ್ಯುವೆಲ್ಸ್, ಎಲ್ಲ ಶೈನಿಂಗ್ ಇರುತ್ತಲ್ಲ, ಗೋಲ್ಡ್ ಇರ್ಬೋದು, ಏನಾರ ತುಂಬ ಶೈನ್ ಆಗೋ ಥರದ್ದು ಎಲ್ಲ ಸ್ಟೋನ್ಸು ಕೂಡ ಅವರಿಗೆ ಫೇವ್ರೆಟ್ ಸ್ಟೋನ್ಸು ಬರ್ತ್ ಸ್ಟೋನ್ಸ್ ಆಗಿರುತ್ತೆ. ಸೊ ಇಲ್ಲಿ ತನಕ ನೀವು ಆ ಬೇಸಿಕ್ ಟ್ರೇಟ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಜೂನ್ ತಿಂಗಳಲ್ಲಿ ಹುಟ್ಟಿದ ಇವ್ರದ್ದು ನೋಡಿದ್ರಿ, ನೀವು ಕೇಳಿದರೆ. ಸೊ ನೀವು ಯಾರಾದರೂ ಜೂನ್ ತಿಂಗಳಲ್ಲಿ ಹುಟ್ಟಿದರೆ ನೀವು ರಿಲೇಟ್ ಮಾಡ್ಕೋತೀರಾ ಇದೆಲ್ಲ ನಾನು ಏನೇನು ತಿಳಿಸ್ದೆ ಇದು ಇನ್ಫಾರ್ಮೇಷನ್ಗೆ, ಆಮೇಲೆ ರೆಸೊನೇಟ್ ಮಾಡ್ಕೋತೀರಾ ಅಂತ ಖಂಡಿತ ತಿಳಿಸಿ. ಸೊ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಯೋಚನೆ ಮಾಡಬೇಡಿ. ಯಾಕಂದರೆ ನಮ್ಮದು ಪ್ರತಿ ಇದು ಅಸ್ಟ್ರಾಲಜಿ, ನ್ಯೂಮರಾಲಜಿ ರಿಲೇಟೆಡ್ ವಿಡಿಯೋ ಹಾಕಿದಾಗ ನಾನು ಹೇಳ್ತೀನಿ, ಅದು ಜನರಲ್ಲಾಗಿ ಹೇಳ್ತಿರ್ತೀವಿ ಇದು. ಸೊ ಸ್ಪೆಸಿಫಿಕ್ ಬೇಕು ಅಂದರೆ ನಿಮ್ಮ ಸ್ಪೆಸಿಫಿಕ್ ಪ್ಲಾನೆಟ್ಸ್ ಇರುತ್ತೆ, ಗ್ರಹಗಳು, ಹುಟ್ಟಿದ ಗ್ರಹಗಳು, ಇದು ಯಾವ ಟೈಮಲ್ಲಿ ಹುಟ್ಟಿದ್ದು ಅದು ಎಲ್ಲನೂ ಕೌಂಟ್ ಆಗುತ್ತೆ. ಸೊ ಅದರಿಂದನೇ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್, ಬಿಹೇವಿಯರ್ ಎಲ್ಲ ವೇರಿ ಆಗುತ್ತೆ. ಒಂದು ಪರ್ಸನ್ ಥರ ಇನ್ನೊಂದು ಪರ್ಸನ್ ಇರಲ್ಲ, ಇದು ಸುಮ್ಮನೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಇದನ್ನು ಹೇಳಿದೆ. ಸೊ ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ಇಷ್ಟ ಆಯಿತು ಅಂತಂದರೆ ನೀವು ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅದೇ ತನಕ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.